ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಪ್ರಾಕ್ಟಿಕಲ್ ಎಕ್ಸಾಮ್ ಅ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್. ಯಾಕಂತಂದ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯೋದ್ರಿಂದ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುವಂತಹ ಚಾನ್ಸಸ್ 50% ಇನ್ಕ್ರೀಸ್ ಆಗುತ್ತೆ. ಅದೇ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದು ಒಳ್ಳೆ ರ್ಯಾಂಕಿಂಗ್ ಅನ್ನ ಪಡೆದುಕೊಂಡ್ರೆ, ಅಂದ್ರೆ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಅನ್ನ ತುಂಬ ಚೆನ್ನಾಗಿ ಪಡೆದುಕೊಂಡ್ರೆ ಅವರಿಗೆ 100% ಸೀಟ್ ಕನ್ಫರ್ಮ್. ನಂತರ ಈ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ವಿಡಿಯೋನ ನಾವು ಸ್ವಲ್ಪ ಲೇಟ್ ಆಗಿ ರೆಕಾರ್ಡ್ ಮಾಡ್ತಿದ್ವಿ. ಈಗಲೇ ಈ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಕಾರಣ ಏನಂತಂದ್ರೆ, ನಿಮ್ಮ ರೀತಿಯೇ ಒಬ್ಬ ಸಬ್ಸ್ಕ್ರೈಬರ್ 2 ವರ್ಷದ ಹಿಂದೆ ಪರಿಚಯ ಆಗಿದ್ರು. ಅವ್ರು ಅವಾಗ SSLC ಇದ್ರು, ಈಗ ಸೆಕೆಂಡ್ PUC ಇದ್ದಾರೆ. ಅವ್ರು ಹೇಳಿದ್ರು ನನಗೆ, ಅಂದ್ರೆ ಈ KCET ಎಕ್ಸಾಮ್ ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಇನ್ಫಾರ್ಮೇಶನ್ ಹೇಳಿ ಅಂತ ಹೇಳಿದ್ರು. ಅವರು ಆಗಾಗ ಮೆಸೇಜ್ ಕೂಡ ಮಾಡ್ತಿರ್ತಾರೆ. ಆವಾಗ ಅವ್ರಿಗೆ ಏನ್ ಮಾಡಿದೆ ಅಂತ ಹೇಳಿದ್ರೆ, ಕೆಲವು ದಿನಗಳ ಹಿಂದೆ ಡೇಟ್ ಅನೌನ್ಸ್ ಆಯ್ತಲ್ಲ ಅಪ್ಲಿಕೇಶನ್ದು. ಆವಾಗ ಅಪ್ಲಿಕೇಶನ್ ಡೇಟ್ ಅನೌನ್ಸ್ ಆಗಿದ್ದು, ಹಾಗೆ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು, ಆ ಸ್ಟೆಪ್ಸ್ ಏನಿದೆ ಅದ್ರ ಬಗ್ಗೆ ವಿಡಿಯೋ ರೆಕಾರ್ಡ್ ಮಾಡಿದ್ದೆ. ಆ ವಿಡಿಯೋನ ಅವ್ರಿಗೆ ಕಳಿಸಿದಾಗ ಅವರು, ಅಣ್ಣ KCET ಪ್ರಾಕ್ಟಿಕಲ್ ಎಕ್ಸಾಮ್ ಕೂಡ ಇರತ್ತಾ, ಈ ರೀತಿ ಕೇಳಿದ್ರು. ಆವಾಗ ನನಗೇನಿಸ್ತು ಅಂತ ಹೇಳಿದ್ರೆ, ತುಂಬಾ ವಿದ್ಯಾರ್ಥಿಗಳಿಗೆ ಈ KCET ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ. ಅಂದ್ರೆ ಅಪ್ಲಿಕೇಶನ್ ಯಾವಾಗ ಹಾಕೋದು, ಹೇಗೆ ಹಾಕೋದು ಪ್ರಾಕ್ಟಿಕಲ್ ಎಕ್ಸಾಮ್ಗೆ, ಯಾಕಂತಂದ್ರೆ ಅದು ಕೂಡ ಈಗಲೇ ಇರತ್ತೆ. ಸೊ ಈ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಇನ್ಫಾರ್ಮೇಶನ್ ಗೊತ್ತಿದ್ರೆ ಅವರಿಗೆ ಬೇಕಾಗಿರುವಂತಹ ಕೋರ್ಸ್ ಏನಿದೆ ಅದರಲ್ಲಿ ಅಡ್ಮಿಷನ್ ಪಡೆದುಕೊಳ್ಳೋದಕ್ಕೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಈಗಲೇ ರೆಕಾರ್ಡ್ ಮಾಡಬೇಕು ಅಂತ ರೆಕಾರ್ಡ್ ಮಾಡ್ತಿರೋದು, ಸರಿನಾ? ನಂತರ ನಿಮಗೂ ಕೂಡ ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಸಂಪೂರ್ಣವಾದ ಇನ್ಫಾರ್ಮೇಶನ್ ಇದುವರೆಗೆ ಗೊತ್ತಿಲ್ಲ ಆಗಿತ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಬರೀರಿ. ಯಾಕಂತ ಹೇಳಿದ್ರೆ ಈ ವಿಡಿಯೋ ರೆಕಾರ್ಡ್ ಮಾಡಿದ್ದು ಸಾರ್ಥಕ ಅಂತ ನನಗೆ ಫೀಲ್ ಆಗುತ್ತೆ, ಅದಕ್ಕೋಸ್ಕರ. ಸರಿ, ಈಗ ವಿಷಯಗಳನ್ನ ತಿಳಿದುಕೊಳ್ತಾ ಹೋಗೋಣ. ಯಾವ್ಯಾವ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ಈ KCET ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕು ಅಂತ ತಿಳ್ಕೊಳ್ಳೋದಾದ್ರೆ, ಈ ಫಾರ್ಮ್ ಸೈನ್ಸ್ ಕೋರ್ಸಸ್ ಏನಿರುತ್ತೆ, BSc ಅಗ್ರಿಕಲ್ಚರ್, BSc ಫಾರೆಸ್ಟ್ರಿ, ಸೆರಿಕಲ್ಚರ್, ಹಾರ್ಟಿಕಲ್ಚರ್, ಫಿಶರಿ, ಅದ್ರ ಜೊತೆಗೆ ವೆಟರ್ನರಿ ಹಾಗೆ ಅನಿಮಲ್ ಹಸ್ಬೆಂಡ್ರಿ, ಈ ಎಲ್ಲಾ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು KCET ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಬರೀಬಹುದು, ಸರಿನಾ? ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು ಎಂಜಿನಿಯರಿಂಗ್ ಮಾಡ್ತೀನಿ, ಫಾರ್ಮಸಿ ಕೋರ್ಸ್ ಅನ್ನ ಮಾಡ್ತೀನಿ ಅಥವಾ ನರ್ಸಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಅವರು KCET ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಯಾವ ವಿದ್ಯಾರ್ಥಿಗಳು ಫಾರ್ಮ್ ಸೈನ್ಸ್ ಕೋರ್ಸಸ್ ಅದ್ರ ಜೊತೆಗೆ ವೆಟರ್ನರಿ ಅಥವಾ ಅನಿಮಲ್ ಹಸ್ಬೆಂಡ್ರಿ ಕೋರ್ಸ್ ಮಾಡಬೇಕು ಅಂತ ಹೇಳಿದ್ರೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದ ವಿದ್ಯಾರ್ಥಿಗಳಿಗೆ 50% ರಿಸರ್ವ್ಡ್ ಸೀಟ್ಸ್ ಇರುತ್ತೆ. ಅದಕ್ಕೋಸ್ಕರ ಈ KCET ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಬರೀಬಹುದು, ಸರಿನಾ? ಹಾಗಿದ್ರೆ ಎಲ್ಲ ವಿದ್ಯಾರ್ಥಿಗಳು ಕೂಡ KCET ಪ್ರಾಕ್ಟಿಕಲ್ ಎಕ್ಸಾಮ್ ಬರೋದಕ್ಕೆ ಆಗತ್ತಾ? ಇಲ್ಲ, ಅದಕ್ಕೂ ಕೂಡ ಕೆಲವು ಕಂಡೀಷನ್ಸ್ ಇದಾವೆ. ಅದನ್ನು ಕೂಡ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಈ KCET ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದ್ರೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಹೇಗೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಳ್ತಾದ್ರೆ, ಈಗಲೇನು ಕೋರ್ಸ್ಗಳ ಹೆಸರು ಹೇಳಿದೆ, ಫಾರ್ಮ್ ಸೈನ್ಸ್ ಕೋರ್ಸಸ್ ಅಂದ್ರೆ ಅಗ್ರಿಕಲ್ಚರ್, ವೆಟರ್ನರಿ, ನಂತರ ಫಾರೆಸ್ಟ್ರಿ, ಹಾರ್ಟಿಕಲ್ಚರ್, ಫಿಶರಿ, ಈ ಎಲ್ಲ ಕೋರ್ಸ್ಗಳು ಏನಿರುತ್ತೆ ಅದರಲ್ಲಿರುವಂತಹ ಟೋಟಲ್ ಸೀಟ್ಸ್ ಏನಿದಾವೆ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲಿರುವಂತಹ 50% ಸೀಟ್ಸ್ ರೈತರ ಮಕ್ಕಳಿಗಾಗಿ ರಿಸರ್ವ್ಡ್ ಇರುತ್ತೆ, ಸರಿನಾ? ಯಾವ ವಿದ್ಯಾರ್ಥಿಗಳು ಪ್ರಾಕ್ಟಿಕಲ್ ಎಕ್ಸಾಮ್ ಬರೀತಾರೆ ಅವರು ಆ 50% ರಿಸರ್ವ್ಡ್ ಸೀಟ್ಸ್ ಏನಿರುತ್ತೆ ಅದರಲ್ಲಿ ಸೀಟ್ ತೆಗೆದುಕೊಳ್ಳೋದಕ್ಕೆ ಆಗತ್ತೆ. ಅರ್ಥ ಆಯ್ತಾ? ಈಗ ಎಕ್ಸಾಂಪಲ್ ಹೇಳೋದಾದ್ರೆ BSc ಅಗ್ರಿಕಲ್ಚರ್ ಕೋರ್ಸ್ ಇದೆ, ಅದಕ್ಕೆ ಕರ್ನಾಟಕ ರಾಜ್ಯದಲ್ಲಿ 1,000 ಸೀಟ್ ಇದೆ ಅಂತ ಅಂದ್ಕೊಳ್ಳೋಣ. ಎಕ್ಸಾಂಪಲ್ ಹೇಳ್ತೀನಿ, 1,000 ಸೀಟ್ ಇದೆ ಅಂತ ಅಂದ್ಕೊಳ್ಳೋಣ. ಈಗ ಅದರ 50% ಅಂದ್ರೆ ಎಷ್ಟು? 500 ಸೀಟ್ಸ್. ಆ 500 ಸೀಟ್ಸ್ ಏನಿರುತ್ತೆ ಅದು ಏನಾಗಿರುತ್ತೆ, ರೈತರ ಮಕ್ಕಳಿಗೆ ರಿಸರ್ವ್ಡ್ ಆಗಿರುತ್ತೆ. ನಂತರ ಯಾವ ವಿದ್ಯಾರ್ಥಿಗಳು ಪ್ರಾಕ್ಟಿಕಲ್ ಎಕ್ಸಾಮ್ ಬರೀತಾರೆ, ರೈತರ ಮಕ್ಕಳಿಗೆ ಅಷ್ಟೇ ಪ್ರಾಕ್ಟಿಕಲ್ ಎಕ್ಸಾಮ್ ಬರೋದಕ್ಕೆ ಅವಕಾಶ ಇರುತ್ತೆ. ಸೊ ಆ 50% ಸೀಟ್ಸ್ ಏನಿದೆ ಅಲ್ಲಿ ಸೀಟನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಬರೀಬೇಕು, KCET ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಬರೀಬೇಕು. ಆ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ತುಂಬಾ ಒಳ್ಳೆ ರ್ಯಾಂಕ್ ಅನ್ನ ಪಡೆದುಕೊಂಡ್ರೆ ಈ ಫಾರ್ಮ್ ಸೈನ್ಸ್ ಕೋರ್ಸಸ್, ವೆಟರ್ನರಿ ಹಾಗೆ ಅನಿಮಲ್ ಹಸ್ಬೆಂಡ್ರಿ ಈ ಕೋರ್ಸ್ ನೀವು ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಸೀಟ್ ಸಿಗುವಂತ ಚಾನ್ಸಸ್ ತುಂಬಾ ಇಂಪ್ರೂವ್ ಆಗುತ್ತೆ, ಅದ್ರ ಚಾನ್ಸಸ್ ಜಾಸ್ತಿ ಆಗುತ್ತೆ, ಸರಿನಾ? ಹಾಗಿದ್ರೆ ಈ ರೀತಿ ಯಾಕೆ ಇದೆ ಅಂತ ತಿಳ್ಕೊಳ್ಳೋದಾದ್ರೆ, ಕೆಲವು ವರ್ಷಗಳಿಂದ ನಮ್ಮ ಸರ್ಕಾರದವರು ಒಂದು ಆದೇಶವನ್ನ ಹೊರಡಿಸಿದ್ರು. ಏನಂತ ಹೇಳಿದ್ರೆ, ಈ ಫಾರ್ಮ್ ಸೈನ್ಸ್ ಕೋರ್ಸಸ್ ಏನಿದೆ, ಆ ಫಾರ್ಮ್ ಸೈನ್ಸ್ ಕೋರ್ಸಸ್ ಹಾಗೆ ವೆಟರ್ನರಿ ಹಾಗೆ ಅನಿಮಲ್ ಹಸ್ಬೆಂಡ್ರಿ ಈ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ 50% ಸೀಟ್ಸ್ ಏನಿರುತ್ತೆ ಅದು ರೈತರ ಮಕ್ಕಳಿಗಾಗಿ ರಿಸರ್ವ್ಡ್ ಇರಬೇಕು ಅಂತ ಹೇಳಿದ್ರು. ಅದರ ಪ್ರಕಾರ 50% ರಿಸರ್ವೇಶನ್ ಅಗ್ರಿಕಲ್ಚರ್ ಕೋಟಾ ಇರುವಂತಹ ವಿದ್ಯಾರ್ಥಿಗಳಿಗೆ ಇರುತ್ತೆ. ಆ ಅಗ್ರಿಕಲ್ಚರ್ ಕೋಟಾ ಪಡೆದುಕೊಳ್ಳೋದಕ್ಕೆ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀಬೇಕು ಅಷ್ಟೇ, ಸರಿನಾ? ಹಾಗಿದ್ರೆ ಈಗಾಗಲೇ ಹೇಳಿದೆ, ಪ್ರಾಕ್ಟಿಕಲ್ ಎಕ್ಸಾಮ್ ಏನಿರುತ್ತೆ ಅದು ಬರೆಯೋದಕ್ಕೆ ಯಾರಿಗೆ ಅವಕಾಶ ಇರುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇರುವಂತಹ ವಿದ್ಯಾರ್ಥಿಗಳಿಗೆ. ಈಗ ಯಾವುದಾದ್ರೂ ಒಬ್ಬ ವಿದ್ಯಾರ್ಥಿ ಇದ್ದಾರೆ, ಅವರ ತಂದೆ ಅಥವಾ ತಾಯಿ ಹೆಸರಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ,
ಅವರು ಈ ಅಗ್ರಿಕಲ್ಚರ್ ಕೋಟಾ ಏನಿದೆ ಅದಕ್ಕೆ ಎಲಿಜಿಬಲ್ ಆಗ್ತಾರೆ. ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಅದಕ್ಕೆ ಸೆಲೆಕ್ಟ್ ಮಾಡಬಹುದು. ಹಾಗೆ ಕೃಷಿ ಕಾರ್ಮಿಕರ ಮಕ್ಕಳು ಯಾರಿರ್ತಾರೆ ಅವರು ಕೂಡ ಈ ಅಗ್ರಿಕಲ್ಚರ್ ಕೋಟಾಗೆ ಎಲಿಜಿಬಲ್ ಆಗಿರ್ತಾರೆ. ಅದಕ್ಕೋಸ್ಕರ ಕೃಷಿ ಕಾರ್ಮಿಕರ ಮಕ್ಕಳು ಕೂಡ ಆ ಅಗ್ರಿಕಲ್ಚರ್ ಕೋಟಾಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಸರಿನಾ? ಹಾಗಿದ್ರೆ ಈಗ ಮತ್ತಾರೋ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇಲ್ಲ, ಅಂದ್ರೆ ಅವರ ತಂದೆ ತಾಯಿ ಹೆಸರಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇಲ್ಲ, ಹಾಗೆ ಅವರು ಕೃಷಿ ಕಾರ್ಮಿಕರ ಮಕ್ಕಳು ಕೂಡ ಅಲ್ಲ. ಹಾಗಿದ್ರೆ ಅವರಿಗೆ ಈ ಫಾರ್ಮ್ ಸೈನ್ಸ್ ಕೋರ್ಸ್ ಮಾಡೋದಕ್ಕಾಗತ್ತಾ? ಆಗತ್ತೆ. ಹೇಗೆ ಅಂತ ತಿಳ್ಕೊಳ್ತಾದ್ರೆ ಟೋಟಲ್ ಸೀಟ್ಸ್ ಅಲ್ಲಿ 50% ಸೀಟ್ಸ್ ರೈತರ ಮಕ್ಕಳಿಗೆ ರಿಸರ್ವ್ ಆಗಿರುತ್ತೆ, ಮತ್ತು ಕೂಡ 50% ಸೀಟ್ಸ್ ಇದಾವಲ್ವಾ, ಅದರಲ್ಲಿ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರುವ ವಿದ್ಯಾರ್ಥಿಗಳು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ಅದಕ್ಕೆ ಸೀಟ್ ಹೇಗೆ ಅಲಾಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋದಾದ್ರೆ ನಮಗೆ KCET ಎಕ್ಸಾಮ್ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ವಿಷಯಗಳ ಎಕ್ಸಾಮ್ ನಡೆಯುತ್ತೆ. ಈ ಎಕ್ಸಾಮ್ ಏನಿದೆ ಅದನ್ನ ಬರೆದ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರುವಂತಹ ವಿದ್ಯಾರ್ಥಿಗಳು ಕೂಡ ಏನ್ ಮಾಡಬಹುದು, ಈ 50% ಸೀಟ್ಸ್ ಏನಿದಾವೆ ಅಂದ್ರೆ 50% ರಿಸರ್ವ್ಡ್ ಸೀಟ್ಸ್ ಬಿಟ್ಟು ಉಳಿದಂತಹ 50% ಸೀಟ್ ಏನಿರುತ್ತೆ ಅದರೊಳಗಡೆ ಪಾರ್ಟಿಸಿಪೇಟ್ ಮಾಡಬಹುದು. ಪಾರ್ಟಿಸಿಪೇಟ್ ಮಾಡಿ ಸೀಟ್ ಅನ್ನ ಪಡೆದುಕೊಳ್ಬಹುದು. ಈಗ ಈ ಅಗ್ರಿಕಲ್ಚರ್ ಕೋಟಾ ಅಂತ ಹೇಳಿದೆ, ಅದನ್ನ ಯಾವ ರೀತಿ ಪಡೆದುಕೊಳ್ಳೋದು, ಅದಕ್ಕೆ ಅಪ್ಲಿಕೇಶನ್ ಯಾವಾಗಿರತ್ತೆ ಅದನ್ನ ತಿಳ್ಕೊಂಡು ಅದರ ನಂತರ ಯಾವ್ಯಾವ ಕೋರ್ಸಸ್ಗೆ ಯಾವ ಯಾವ ವಿಷಯದ ಎಕ್ಸಾಮ್ ಅನ್ನ ಬರೀಬೇಕಾಗತ್ತೆ ಅದನ್ನ ತಿಳಿದುಕೊಳ್ಳೋಣ. ಸರಿನಾ? ಈಗ ಅಗ್ರಿಕಲ್ಚರ್ ಕೋಟಾಕ್ಕೆ ಆಪ್ಷನ್ ಹೇಗೆ ಸೆಲೆಕ್ಟ್ ಮಾಡೋದು ಹೇಳ್ಕೊಳ್ಳೋದಾದ್ರೆ, ಈಗ ಜನವರಿ 10ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದಾರೆ. ಅದೇ ಸಂದರ್ಭದಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ತೀರಾ. ರಿಜಿಸ್ಟ್ರೇಷನ್ ಮಾಡಿದ ನಂತರ ಅಪ್ಲಿಕೇಶನ್ಗೆ ಮತ್ತೊಂದು ಆಪ್ಷನ್ ಕಾಣಿಸುತ್ತೆ. ಆ ಆಪ್ಷನ್ಗಳು ಏನಿರುತ್ತೆ ಅದರಲ್ಲೇ ವಿದ್ಯಾರ್ಥಿಗಳು ಕೋಟಾ ರಿಲೇಟೆಡ್ ಆಪ್ಷನ್ ಸೆಲೆಕ್ಟ್ ಮಾಡೋದಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಈಗ ಈ ರೀತಿ ಆಪ್ಷನ್ ಕಾಣುತ್ತೆ, ಅಲ್ಲಿ ನೀವು ನೋಡ್ತಾ ಇದ್ದೀರಾ ಅಗ್ರಿಕಲ್ಚರ್ ಕೋಟಾಕ್ಕೆ ನೀವು ಎಲಿಜಿಬಲ್ ಇದ್ದೀರಾ ಅಂತ. ಈಗ ನಿಮಗೆ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇದ್ರೆ ನೀವೇನ್ ಮಾಡ್ತೀರಾ, ಆ ಅಗ್ರಿಕಲ್ಚರ್ ಕೋಟಾಕ್ಕೆ ನೀವು ಎಲಿಜಿಬಲ್ ಇದ್ದೀರಾ ಅಂತ ಏನೋ ಆಪ್ಷನ್ ಇದೆ, ಅಲ್ಲಿ ಎಸ್ ಅಂತ ಟೈಪ್ ಮಾಡ್ತೀರಾ. ಹಿಂದಿನ ವರ್ಷಗಳಲ್ಲಿ ಕೆಲವು ವಿದ್ಯಾರ್ಥಿಗಳು ಈ ಆಪ್ಷನ್ ಸೆಲೆಕ್ಟ್ ಮಾಡದೆ ಪ್ರಾಬ್ಲಮ್ ಮಾಡ್ಕೊಂಡಿದ್ರು. ಅಂದ್ರೆ ಧಾರವಾಡಕ್ಕೆ ಹೋದಾಗ ಅಲ್ಲೊಬ್ರು ಸ್ಟೂಡೆಂಟ್ ಸಿಕ್ಕಿದ್ರು. ಅವ್ರು ಹೇಳಿದ್ರು, ನಾನು ಅಂದ್ರೆ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ, ನಾನು ನೆಕ್ಸ್ಟ್ ಇಯರ್ ಅಗ್ರಿಕಲ್ಚರ್ ಕೋರ್ಸ್ ಮಾಡಬೇಕು ಅಂತಿದ್ದೀರಿ, ಈಗ ಯಾಕೆ ಮಾಡಲ್ಲ ಅಂತ ಕೇಳಿದ್ರೆ ಅವ್ರು ಏನ್ ಹೇಳ್ತಾ ಹೇಳಿದ್ರೆ, ಅವರಿಗೆ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇದೆ, ಅವರ ತಂದೆ ಹೆಸರಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ಬಟ್ ಏನಾಯ್ತು ಅಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಆ ಆಪ್ಷನ್ ಏನಿದೆ ಅಗ್ರಿಕಲ್ಚರ್ ಕೋಟಾಕ್ಕೆ ನೀವು ಎಲಿಜಿಬಲ್ ಇದ್ದೀರಾ ಅಂತ, ಅಲ್ಲಿ ಅವರು ನೋ ಅಂತ ಕೊಟ್ಬಿಟ್ಟಿದ್ರು. ಅದ್ರ ಸಲುವಾಗಿ ಅವರಿಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯೋದಕ್ಕೆ ಆಗ್ಲಿಲ್ಲ. ನಂತರ ಅವ್ರು ಒಂದು ವಿಷಯ ಹೇಳಿದ್ರು, ಬೇಜಾರ ತನಗೂ ಕೂಡ, ನನ್ನ ಫ್ರೆಂಡ್ಸ್ ಅಂದ್ರೆ ಆ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಾ ಇದ್ರು, ನಾನು ಕೂಡ ಎಲಿಜಿಬಲ್ ಇದ್ದೆ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯೋದಕ್ಕೆ, ಆದ್ರೆ ಆ ಆಪ್ಷನ್ ನಾನು ಸೆಲೆಕ್ಟ್ ಮಾಡಿರ್ಲಿಲ್ಲ, ಅದಕ್ಕೋಸ್ಕರ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯೋದಕ್ಕೆ ಆಗಿಲ್ಲ. ನನ್ನ ಮುಂದೆ ನನ್ನ ಫ್ರೆಂಡ್ಸ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯೋದಕ್ಕೆ ಹೋಗ್ತಾ ಇದ್ರು, ಸ್ವಲ್ಪ ಬೇಜಾರಾಗಿತ್ತು ಸರ್ ಅಂತ ಹೇಳಿದ್ರು. ಅದಕ್ಕೆ ನನಗೂ ಕೂಡ ಬೇಜಾರಾಯಿತು. ಆ ರೀತಿ ಮಿಸ್ಟೇಕ್ ಅಥವಾ ಆ ರೀತಿ ಪ್ರಾಬ್ಲಮ್ ನಿಮಗಾಗೋದು ಬೇಡ. ನಿಮಗೆ ಅಗ್ರಿಕಲ್ಚರ್ ಕೋಟಾ ಅಪ್ಲೈ ಆಗ್ತಾ ಇದ್ರೆ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಈ ರೀತಿ ಆಪ್ಷನ್ ಕಾಣುತ್ತೆ, ಅಲ್ಲಿ ಅಗ್ರಿಕಲ್ಚರ್ ಕೋಟಾ ಆಪ್ಷನ್ ಏನಿದೆ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ. ಎಸ್ ಅಂತ ಟೈಪ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್ ಅದನ್ನ ಸೆಲೆಕ್ಟ್ ಮಾಡೋದಕ್ಕೆ ಆಪ್ಷನ್ ತೋರಿಸುತ್ತೆ. ಅಂದ್ರೆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್ ಇರೋದಿಲ್ಲ. ನಿಮಗೆ ಯಾವ ಜಿಲ್ಲೆ ಹತ್ರ ಆಗುತ್ತೆ ಅಂದ್ರೆ ಸೆಂಟರ್ಗಳಲ್ಲಿ ಯಾವ ಸೆಂಟರ್ ನಿಯರ್ ಇದೆ ನಿಮಗೆ, ಆ ಸೆಂಟರ್ ಹೆಸರನ್ನ ಸೆಲೆಕ್ಟ್ ಮಾಡಿ, ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್ನ ಸೆಲೆಕ್ಟ್ ಮಾಡಿ ಅದರ ನಂತರ ಸಬ್ಮಿಟ್ ಮಾಡಿ. ಅಕಸ್ಮಾತ್ ಆಗಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ನೀವು ಎಲಿಜಿಬಲ್ ಇದ್ರೆ ಅಂದ್ರೆ ಅಗ್ರಿಕಲ್ಚರ್ ಕೋಟಾ ನಿಮಗೆ ಅಪ್ಲೈ ಆಗ್ತಾ ಇದ್ರೆ ಮರೀದೆ ಈ ಆಪ್ಷನ್ ಅಂತೂ ಸೆಲೆಕ್ಟ್ ಮಾಡಿ. ಸರಿನಾ? ನಂತರ ಈಗ ಯಾವ್ಯಾವ ಕೋರ್ಸಸ್ಗಳಿಗೆ ಯಾವ ಯಾವ ವಿಷಯದ ಎಕ್ಸಾಮ್ ಅನ್ನ ಬರೀಬೇಕು, KCET ಅಲ್ಲಿ ಯಾವ್ಯಾವ ವಿಷಯದ ಎಕ್ಸಾಮ್ ಬರೀಬೇಕು ಅದನ್ನ ತಿಳ್ಕೊಳ್ತಾ ಹೋಗೋಣ. ಈಗ BSc ಅಗ್ರಿಕಲ್ಚರ್, BSc ಫಾರೆಸ್ಟ್ರಿ, ಹಾರ್ಟಿಕಲ್ಚರ್, ಸೆರಿಕಲ್ಚರ್ ಹಾಗೆ ಫಿಶರೀಸ್, ಈ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಈ 4 ವಿಷಯದ ಎಕ್ಸಾಮ್ ಅನ್ನ ಬರಿಬೇಕಾಗತ್ತೆ. ಸರಿನಾ? ಅಂದ್ರೆ KCET ಎಕ್ಸಾಮ್ ಅಲ್ಲಿ ಈ 4 ವಿಷಯದ ಎಕ್ಸಾಮ್ ಅನ್ನ ಬರಿಬೇಕಾಗತ್ತೆ. ನಂತರ ವೆಟರ್ನರಿ ಇದೆ, ಅನಿಮಲ್ ಹಸ್ಬೆಂಡ್ರಿ ಇದೆ. ಈ ಕೋರ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಈ 3 ವಿಷಯದ ಎಕ್ಸಾಮ್ ಬರೆದ್ರೆ ಸಾಕಾಗತ್ತೆ. ಸರಿನಾ? ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಅಂದ್ರೆ ಕೇವಲ ವೆಟರ್ನರಿ ಕೋರ್ಸ್ ಅಷ್ಟೇ ಮಾಡ್ತೀನಿ ಹಾಗಿದ್ರೆ ಅವರು PCB ಎಕ್ಸಾಮ್ ಬರೆದ್ರೆ ಸಾಕು, ಮ್ಯಾಥಮೆಟಿಕ್ಸ್ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಅಗ್ರಿಕಲ್ಚರ್ ಕೂಡ ಮಾಡ್ತೀನಿ, ಅಗ್ರಿಕಲ್ಚರ್ ಸಿಗದೆ ಇದ್ರೆ ವೆಟರ್ನರಿ ಮಾಡ್ತೀನಿ, ಈ ರೀತಿ ಇದ್ರೆ ನೀವೇನ್ ಮಾಡ್ಬೇಕಾಗತ್ತೆ, PCMB 4 ವಿಷಯದ ಎಕ್ಸಾಮ್ ಅನ್ನು ಬರಿಬೇಕಾಗತ್ತೆ. ಅದೇ ರೀತಿ ಯಾವ್ದಾದ್ರು ವಿದ್ಯಾರ್ಥಿಗಳು ನನಗೀಗ ಎಂಜಿನಿಯರಿಂಗ್ ಕೂಡ ಇಷ್ಟ ಇದೆ,
ಇಂಜಿನಿಯರಿಂಗ್ ಕೂಡ ಇಷ್ಟ ಇದೆ, ಹಾಗೆ ವೆಟರ್ನರಿ ಕೂಡ ಇಷ್ಟ ಇದೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಂಜಿನಿಯರಿಂಗ್ ರ್ಯಾಂಕಿಂಗ್ ಅನ್ನ ಕೊಡೋದಕ್ಕೆ PCMRs ನ ಕನ್ಸಿಡರ್ ಮಾಡ್ತಾರೆ. ಹಾಗೆ ಈ ವೆಟರ್ನರಿ ಕೋರ್ಸ್ನ ರ್ಯಾಂಕಿಂಗ್ ಅನ್ನ ಕೊಡೋದಕ್ಕೆ PCB-Mars ನ ಕನ್ಸಿಡರ್ ಮಾಡ್ತಾರೆ. ನೀವೀಗ ಎಂಜಿನಿಯರಿಂಗ್ ಮತ್ತು ವೆಟರ್ನರಿ ಎರಡರಲ್ಲೂ ಇಂಟ್ರೆಸ್ಟ್ ಹೊಂದಿದ್ರೆ PCMB 4 ವಿಷಯದ ಎಕ್ಸಾಮ್ ಅನ್ನ ಬರೀಬೇಕಾಗುತ್ತೆ. ಸರಿನಾ? ಸರಿ, ಹಾಗಿದ್ರೆ ಈ KCET ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗ ಆಗುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, KCET ಎಕ್ಸಾಮ್ ಏನಾಗುತ್ತೆ ಅಂದ್ರೆ PCMB ವಿಷಯದ ಎಕ್ಸಾಮ್ ಏನಾಗುತ್ತೆ ಅದು ಕಂಪ್ಲೀಟ್ ಆದ 15ರಿಂದ 20 ದಿನಗಳ ನಂತರ KCET ಪ್ರಾಕ್ಟಿಕಲ್ ಎಕ್ಸಾಮ್ ಆಗುತ್ತೆ. ನಂತರ ಇದಿಷ್ಟು ವಿಷಯ ಆಗಿತ್ತು. ನಂತರ ಈಗಾಗಲೇ ಹೇಳಿದ್ದೆ, ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲೂ ಕೂಡ ತಿಳಿಸಿ. ಯಾಕಂತ ಹೇಳಿದ್ರೆ ಈ ವಿಡಿಯೋ ರೆಕಾರ್ಡ್ ಮಾಡಿದ್ದು ಕೆಲವು ವಿದ್ಯಾರ್ಥಿಗಳಿಗಾದ್ರೂ ಹೆಲ್ಪ್ ಆಯಿತು ಅಂತ ನನಗೆ ಖುಷಿ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಈ ಚಾನಲ್ಗೆ ಮೇಲೆ ಬರೀ ವಿಸಿಟ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.